ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಪರ್ಫೆಕ್ಟಾಗಿ ನಮಗೆ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕೊಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಪೈಪಿಂಗ್ ಎಲ್ಲ ಕೊಟ್ಟು ನೋಡಿ, ಪೈಪಿಂಗ್ ನಾನು ಈ ಒಂದು ಸಿಲ್ವರ್ ಕ್ಲಾತಲ್ಲಿ ಕೊಟ್ಟಿದ್ದೀನಿ. ಫಿನಿಶಿಂಗ್ ನೋಡಿ ಪೈಪಿಂಗು ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನಾನು ಪೈಪಿಂಗ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ ಆಯ್ತಲ್ಲ. ಇದಕ್ಕೆ ನಾವು ಯಾವ ರೀತಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗು ಸ್ಟಿಚ್ ಮಾಡ್ಕೋಬೇಕು ನಾವು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಆರ್ಮೋಲಲ್ಲಿ ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಆರ್ಮೋಲ್ ಹತ್ರನೂ ಅಷ್ಟೇ ನಿಮ್ಗೆ ಪ್ಲಸ್ ಥರ ಸಿಂಬಲ್ ಬರಬೇಕು. ಪ್ಲಸ್ ಥರ ಸಿಂಬಲ್ ಬಂದರೆ ತಾನೇ ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ಲ. ನೋಡಿ, ನಾನು ಬ್ಲೌಸ್ ಎಲ್ಲ ಆರ್ಮೋಲೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಎಲ್ಲ ಅಟ್ಯಾಚ್ ಮಾಡ್ಕೊಂಡು ನಾನೀಗ ಬರೀ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋದು ಮಾತ್ರ ಉಳಿಸ್ಕೊಂಡಿದ್ದೀನಿ. ಸೊ ಅದನ್ನು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದ್ದು. ಫಸ್ಟಿಗೆ ನೀವು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಮೆಜರ್ಮೆಂಟ್ ಬ್ಲೌಸ್ನ ತಗೊಳ್ಳಿ. ಮೆಜರ್ಮೆಂಟ್ ಬ್ಲೌಸಲ್ಲಿ ನಿಮಗೆ ವೇಸ್ಟ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಒಂದು ಕಾಜಾ ಪಟ್ಟಿನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಅದನ್ನು ನೀವು ಈ ಒಂದು ಮೆಜರ್ಮೆಂಟಿಗೆ ಕೌಂಟ್ ಮಾಡ್ಕೋಬೇಡಿ. ಅದನ್ನು ಲೆಸ್ ಮಾಡಿಬಿಟ್ಟು ನೀವು ಎಷ್ಟಿದೆ ವೇಸ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಟೇಪು ಮತ್ತು ಅಳತೆ ಬ್ಲೌಸ್ ಈ ರೀತಿ ಸಮ ಸಮ ಇಟ್ಕೊಂಡು ಈ ರೀತಿ ತಗೊಳ್ತಾ ಹೋಗಿ. ನೋಡಿ, ನನಗಿಲ್ಲಿ 28 ಇಂಚಸ್ ಬೇಕಾಗಿದೆ ವೇಸ್ಟ್ ಅನ್ನೋದು. ಸೊ ಇದರಲ್ಲಿ ನಾವು 28 ಡಿವೈಡೆಡ್ ಬೈ 4 ಮಾಡ್ಕೋಬೇಕು. 28 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 7 ಬರುತ್ತೆ. ಸೊ ನಿಮ್ಗೆ ಈಸಿ ಮೆಥಡಲ್ಲಿ ನೋಡಿ, ಈ ಥರ 2 ಸಲ ಫೋಲ್ಡ್ ಮಾಡ್ಕೊಳ್ಳಿ, 14 ಬರುತ್ತೆ. ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ, 7 ಬರುತ್ತೆ. ಈ ರೀತಿ ನಿಮಗೆ ಈಸಿ ಮೆಥಡಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಈ ರೀತಿ 7 ನಮಗೆ ವೇಸ್ಟ್ ಬೇಕಾಗಿರೋದು. ಈಗ ನಾವು ಫಸ್ಟು ವೇಸ್ಟ್ನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಥರ ಸ್ಲೀವ್ ಇಟ್ಕೊಂಡ್ಮೇಲೆ ನಾವು ನೋಡಿ, ಈ ಒಂದು ಮೆಜರ್ಮೆಂಟ್ ಬ್ಲೌಸ್ ಸ್ಲೀವ್ ಓಪನ್ ಮಾಡಿ. ನೋಡಿ, ರೈಟ್ ಸೈಡೇ ನೀವು ಮೆಜರ್ಮೆಂಟ್ ತಗೋಬೇಕು, ಲೆಫ್ಟ್ ಸೈಡೇ ತಗೋಬೇಕು. ಕೆಲವೊಬ್ಬರಿಗೆ ರೈಟ್ ಸೈಡು ತೋಳು ತುಂಬ ದಪ್ಪ ಇರುತ್ತೆ, ಲೆಫ್ಟ್ ಸೈಡ್ ತೋಳು ಸ್ವಲ್ಪ ಸಣ್ಣ ಇರುತ್ತೆ. ಸೊ ಅಂಥವ್ರಿಗೆಲ್ಲ ನೀವು ಒಂದೇ ಥರ ಲೆಫ್ಟ್ ರೈಟ್ ಒಂದೇ ಥರ ಇಟ್ಟರೆ ನಿಮಗೆ ಈ ಒಂದು ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋಲ್ಲ. ನೀವು ರೈಟ್ ತೋಳ್ದು ಇಡ್ತಾ ಇದ್ದೀರಾ ಮೆಜರ್ಮೆಂಟ್, ರೈಟ್ ತೋಳ್ದೆ ನೀವು ಮೆಜರ್ಮೆಂಟ್ ತಗೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಮೆಜರ್ಮೆಂಟ್ ತಗೊಂಡೆ ಲೂಸ್ ಎಷ್ಟಿದೆ ಅಂತ. ಈಗ ನಾನು ನೋಡಿ ಆರ್ಮೋಲ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನನಗಿಲ್ಲಿ 7.25 ಬೇಕು ಆರ್ಮೋಲು. ಸೊ 7.25 ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಪರ್ಫೆಕ್ಟಾಗಿ ನಿಮಗೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿದ್ದೆ ಆದರೆ ನಿಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, 7.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. ಈಗ ನೋಡಿ, ಈ ಒಂದು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಾ? ಈ ರೀತಿ ಫೋಲ್ಡ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ಅಂತ ಹೇಳಿದ್ದೆ ನಾನು, ವೇಸ್ಟ್ ಮೆಜರ್ಮೆಂಟು 7 ಇಂಚಸ್ ಬೇಕು. ಅಂದರೆ 4 ಫೋಲ್ಡಲ್ಲಿ 28 ಅಂದರೆ ನಮಗೆ ಒಂದು ಫೋಲ್ಡಲ್ಲಿ 7 ಇಂಚಸ್ ಬೇಕು. ನೋಡಿ, 7 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಈ ರೀತಿ ಫೋಲ್ಡಿಂಗಲ್ಲಿ ಹಾಕೋಬೋದು. ನೀವು ಫೋಲ್ಡಿಂಗಲ್ಲಿ ಹಾಕ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, 14 ಇಂಚು ನೀವು ಬ್ಯಾಕ್ ಸೈಡು ತಗೊಂಡ್ರು ನಿಮಗೆ ಕರೆಕ್ಟಾಗಿ ಬರುತ್ತೆ. ಇನ್ನೂ ಒಂದು ಸೈಡ್ ನಾನು ಅದೇ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡೆ. ನೋಡಿ, ಇಲ್ಲಿ ಕಾಜಾಪಟ್ಟಿ ನಾವು ಕೌಂಟ್ ಮಾಡ್ಕೊಂಡಿಲ್ಲ. ಸೊ ಅದನ್ನು ಬಿಟ್ಟು ನೀವು ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಅದೇ ರೀತಿ ಈ ಸೈಡು ಅಷ್ಟೇ. ನೋಡಿ, ನೀವು ಉಕ್ಸ್ ಪಟ್ಟಿಯಿಂದನೇ ಕೌಂಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ 7 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ ಈಗ ಯಾವ ರೀತಿ ಅಂತ. ಸೊ ಈಗ ನೋಡಿ, ನಾನು ಈ ಸ್ಲೀವ್ ಅಷ್ಟೇ, ಇದು ರೈಟ್ ಸೈಡ್ ಸ್ಲೀವು. ಸೊ ರೈಟ್ ಸೈಡ್ ಮೆಜರ್ಮೆಂಟ್ ಬ್ಲೌಸಲ್ಲಿ ರೈಟ್ ಸೈಡ್ ಸ್ಲೀವ್ನೇ ನಾನು ಇಲ್ಲಿಟ್ಟು ಲೂಸನ್ನು ಮೆಜರ್ಮೆಂಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ. ಒಂದ್ಸಲ ನೀವು ಈ ರೀತಿ ಸ್ಟಿಚ್ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಅರ್ಥ ಆಯ್ತಲ್ಲ. ನೋಡಿ, ಇದು ಅಷ್ಟೇ ನಮಗೆ 7.25 ಆರ್ಮೋಲ್ ಬೇಕಾಗಿದೆ. ಸೊ 7.25ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ. ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗಿ ಫಸ್ಟಾಗಿ ಬರುತ್ತೆ. ಅದೇ ರೀತಿಯಾಗಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೀವು ಏನು ಡಾಟ್ ಇಟ್ಟಿದ್ದೀರೋ ಆರ್ಮೋಲ್ ಹತ್ರ, ಮತ್ತು ಸ್ಲೀವ್ ಲೂಸ್ ಬಾಟಮಲ್ಲಿ ಮತ್ತು ವೇಸ್ಟಲ್ಲಿ ನೀವೇನು ಮಾರ್ಕ್ ಮಾಡ್ಕೊಂಡಿದ್ದೀರೋ
ಆ ಮಾರ್ಕಿಂಗ್ಗೆ ಒಂದು ಡಾಟ್ ಡಾಟ್ ಥರ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಸ್ಕೇಲ್ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೋಬೋದು. ನಾನು ಹಾಗೇ ಮಾರ್ಕಿಂಗಲ್ಲೇ ನಾನು ಈ ಒಂದು ಮಾರ್ಕ್ ಅನ್ನೋದು ಮಾಡಿಕೊಂಡೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಿ. ಇಲ್ಲಿ ನೋಡಿ ಈ ಒಂದು ಇದೆಯಲ್ಲ ನೋಡಿ, ಈ ಒಂದು ಎರಡೂ ಆರ್ಮೋಲ್ದು ಒಂದೇ ಲೆವೆಲ್ಗೆ ಬರೋ ಥರ ಇಟ್ಕೋಬೇಕು ನೀವು. ಅದೇ ರೀತಿಯಾಗಿ ಇದು ಮೇಲಕ್ಕೆ ಫೋಲ್ಡಿಂಗ್ ಬರಬೇಕು. ಮೇಲಕ್ಕೆ ಈ ಥರ ಫೂಟ್ ಕಡೆ ಮುಖ ನೋಡ್ಬೇಕದು. ಆ ಥರ ಮೇಲಕ್ಕೆ ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಳ್ತಾ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀರೋ ಮಾರ್ಕಿಂಗ್ ಆಧಾರದ ಮೇಲೇ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬರಬೇಕಾಗತ್ತೆ. ಬಟ್ಟೆನ ಯಾವುದೇ ಆಗಿ ಫ್ರಂಟ್ ಪೀಸ್ ಆಗಿರೋದು ಬ್ಯಾಕ್ ಪೀಸ್ ಆಗ್ಬೋದು, ನೀವು ಬಟ್ಟೆನ ಎಳಿಬಾರ್ದು. ಇನ್ನೊಂದು ಏನಂದರೆ, ನೀವು ಸ್ಟಾರ್ಟಿಂಗಲ್ಲಿ ಸ್ಟಿಚ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ರಫ್ ಹೊಡ್ಕೋಬೇಕು, ಎಂಡಿಂಗಲ್ಲೂ ಸಹ ನೀವು ರಫ್ ಅನ್ನೋದು ಹೊಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದಾಯ್ತು. ನನಗೆ ಪಕ್ಕನೇ ಈ ಒಂದು 3-4 ಸ್ಟಿಚ್ಚು ಮಿನಿಮಮ್ ಅಂದರೂ ನೀವು 3 ಸ್ಟಿಚ್ಚು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 3 ಸ್ಟಿಚ್ಚನ್ನು ಹಾಕ್ಕೊಂಡು ಈ ಒಂದು ಸೈಡ್ ಅಟ್ಯಾಚು ಒಂದು ಸೈಡ್ನ ಫಿನಿಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ದಾರ ಕಟ್ಟಾಗೋ ಪ್ರಾಬ್ಲಮ್ಮು ಇದರಿಂದ ಆಗದೆ ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಈ ರೀತಿಯಾಗಿ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಒಂದೇ ಮೆಜರ್ಮೆಂಟಲ್ಲಿ, ಒಂದೇ ಇವಾಗ 1/4 ಇಂಚ್ ಮಾರ್ಜಿನಲ್ಲಿ ನೀವು ಒಂದು ಪಕ್ಕ ಸ್ಟಿಚ್ ಹಾಕ್ತಾ ಇದ್ದೀರಾ, 1/4 ಇಂಚ್ ಮಾರ್ಜಿನಲ್ಲೇ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಆಗಲೇ ನಿಮ್ಮ ಬ್ಲೌಸಲ್ಲಿ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ಇರೋ ಥ್ರೆಡ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮಗೆ ಕ್ಲಾತ್ ಏನಾದರೂ ಎಕ್ಸ್ಟ್ರಾ ಇದೆ ಅನಿಸಿದ್ರೆ, ಬಟ್ಟೆ ಎಕ್ಸ್ಟ್ರಾ ಇದೆ ಅನಿಸಿದ್ರೆ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ನೀವು ಓವರ್ಲಾಕ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ. ಓವರ್ಲಾಕ್ ಇಲ್ಲ ಅಂದವರು ಸೊ ಹಾಗೇ ಬಿಟ್ರು ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಈಗ ನೋಡಿ ನಮ್ಗೆ ಆರ್ಮೋಲು ಎಷ್ಟು ನೀಟಾಗಿ ಬಂದಿದೆ ಅಂತ ಒಂದ್ಸಲ ಚೆಕ್ ಮಾಡೋಣ. ನೋಡಿ ಕರೆಕ್ಟಾಗಿ ಇಲ್ಲಿ ಹೇಳಿದ್ನಲ್ಲ ನಾನು ಆರ್ಮೋಲ್ ಅಟ್ಯಾಚ್ ಹತ್ರ ನಮ್ಗೆ ಕರೆಕ್ಟಾಗಿ ಪ್ಲಸ್ ಥರನೇ ಸಿಂಬಲ್ ಬರಬೇಕು ಅಂತ. ಸೊ ಆ ರೀತಿ ಫಿನಿಶಿಂಗ್ ಅನ್ನೋದು ಬರಬೇಕಾಗುತ್ತೆ ನಮಗೆ. ಆ ರೀತಿ ಫಿನಿಶಿಂಗ್ ಬಂದ್ರೇ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡೋಣ ಇನ್ನೊಂದು ಸೈಡು ಸಹ ಅದೇ ರೀತಿ ಮಾರ್ಕಿಂಗ್ ಈಗಾಗಲೇ ಹಾಕ್ಕೊಂಡಿದ್ನಲ್ಲ, ಸೊ ಆ ಮಾರ್ಕಿಂಗ್ ಪ್ರಕಾರನೇ ಸ್ಟಿಚ್ ಅನ್ನೋದು ಹಾಕ್ಕೊಂಡೆ. ನೋಡಿ ಈ ರೀತಿ ನೀವು ಡಾಟ್ ಡಾಟ್ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಈ ರೀತಿಯಾಗಿ ನೋಡ್ತಿದ್ದೀರಲ್ಲ, ಈ ಒಂದು ಸೈಡ್ ಅಟ್ಯಾಚ್ ನೋಡಿ ಆವಾಗಲೇ ಹಂಗೆ ಅಟ್ಯಾಚ್ ಮಾಡಿಕೊಂಡು ಸೇಮ್ ಅದೇ ರೀತಿಯಾಗಿ ನೋಡಿ ಆ ಕೂಳೆ ಅನ್ನೋದು ಫೂಟ್ ಕಡೆ ನೋಡೋ ಥರ ಈ ಥರ ಇಟ್ಕೊಳ್ಳಿ. ಮತ್ತು ಆರ್ಮೋಲ್ ಹತ್ರ ಅಟ್ಯಾಚ್ ಇದೆ ಬಟ್ಟೆ ಎಲ್ಲ, ಅದು ಸೇಮ್ ಒಂದೇ ಕರೆಕ್ಟಾಗಿ ಬರೋ ಥರ ಸೆಟ್ ಮಾಡ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಕಡೆನೂ ಅಷ್ಟೇ ಒಂದು 3 ಸ್ಟಿಚ್ ಅನ್ನೋದು ಹಾಕ್ಕೊಳ್ತೀನಿ ನಾನು. ಮಿನಿಮಮ್ ಅಂದರೆ 3 ಸ್ಟಿಚ್ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ 4-5 ಸ್ಟಿಚ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿಯಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡಿಕೊಂಡೆ. ಅದ್ರ ಪಕ್ಕನೇ ನಾನು ಒಂದು 2-3 ಸ್ಟಿಚ್ ಅಂತ ಹಾಕ್ಕೋತೀನಿ. ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಒಂದು ಮೆಥಡಲ್ಲಿ ನೀವು ಸ್ಟಿಚ್ ಮಾಡಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪೂರ್ತಿ ನೀವು ಒಂದು 3 ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಇದರಲ್ಲೂ ಅಷ್ಟೇ ನೀವು ಎಕ್ಸ್ಟ್ರಾ ಕ್ಲಾತ್ ಅನ್ಸಿದ್ರೆ, ಎಕ್ಸ್ಟ್ರಾ ಸ್ವಲ್ಪ ಇದ್ರೆ ಕ್ಲಾತ್ ಏನಾದರೂ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡಿಕೊಂಡು ನಾನು ಓವರ್ಲಾಕ್ ಮಾಡಿಕೊಂಡು ಇದನ್ನು ಫಿನಿಶಿಂಗ್ ಅನ್ನೋದು ಮಾಡ್ಕೋತೀನಿ. ಓವರ್ಲಾಕ್ ಮಾಡಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ ನಿಮಗೆ ಸ್ಟಿಚ್ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮಗೆ ಫಿಟ್ಟಿಂಗ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಬ್ಲೌಸ್ ನಾವು ಕಟ್ಟಿಂಗ್ ಯಾವ ರೀತಿ ಮಾಡ್ಕೋತೀವೋ ನಮಗೆ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ. ಕಟ್ಟಿಂಗ್ ಮೇಯ್ನ್ ಇಂಪಾರ್ಟೆಂಟು. ಕಟ್ಟಿಂಗ್ ನೀಟಾಗಿ ಮಾಡ್ಕೋಬೇಕಾಗತ್ತೆ ಬ್ಲೌಸ್ದು. ಓವರ್ಲಾಕ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆಯೇ
ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಔಟ್ಫಿಟ್ ಅನ್ನೋದು ನಮಗೆ ಈ ರೀತಿಯಾಗಿ ಕಾಣಿಸ್ತಿದೆ. ನೋಡಿ, ಪರ್ಫೆಕ್ಟ್ ಫಿನಿಶಿಂಗ್ ಅನ್ನೋದು ಬರುತ್ತೆ ನಮಗೆ. ಈ ಒಂದು ಮೆಥಡಲ್ಲಿ ನೀವು ಸೈಡ್ ಫಿಟ್ಟಿಂಗ್ ಅನ್ನೋದು ಕೊಟ್ಟರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.